नमो ओं विष्णुपादाय कृष्णप्रेष्ठाय भूतले श्रीमते भक्तिराघव स्वामीनिति नामिने नमस्ते गौरसेवायां सदा निवेदितात्मने युवादौ प्रभुपादार्थं वर्णाश्रमप्रचारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामीनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे मूखं करोति वाचालं पंगुं लंघयते गिरिं यत्कृपातमहं वन्दे श्रीगुरुं दीनतारिणं यत्कृपातमहं वन्दे श्रीगुरुं दीनतारिणं. ಮೊಟ್ಟ ಮೊದಲನೇದಾಗಿ ಈ ಪಿರಮಿಡ್ ಸಂಸ್ಥೆಯವರಿಗೆ ತುಂಬ ಧನ್ಯವಾದಗಳು. ನಮ್ಮನ್ನು ಆಹ್ವಾನಿಸಿ ಭಗವದ್ಗೀತೆಯ ಬಗ್ಗೆ ಮತ್ತು ಧ್ಯಾನದ ಬಗ್ಗೆ ಕೃಷ್ಣನ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ನನಗೆ ಕೊಟ್ಟಿರುವಂತಹ ಟಾಪಿಕ್ ಏನಂದರೆ ಧ್ಯಾನದ ಬಗ್ಗೆ ಮಾತಾಡಿ. ಆ್ಯಕ್ಚುಲಿ ಪಿರಮಿಡ್ ಅವರೆಲ್ಲ ಧ್ಯಾನದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀರಲ್ವ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ ಅಂತಲೇ ಒಂದು ಅಧ್ಯಾಯ ಇದೆ. ನಮ್ಮ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಸುಭಾಷಿತ ಅಂತ ಬರುತ್ತೆ, ನೀವೆಲ್ಲ ಕೇಳಿರ್ಬೋದು. ಆ ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ, ಚಿಂತಾ ಚಿತ ಸಮಾಹಿತ ಬಿಂದು ಮಾತ್ರ ಭೇದಂ ನಿರ್ಜೀವಂ ದಹತಿ ಚಿತ ಸಂಜೀವಂ ದಹತಿ ಚಿಂತ ಅಂತ. ಈ ಶ್ಲೋಕದ ಅರ್ಥ ಏನಂದರೆ, ನಾವೆಲ್ಲ ಬರೀಬೇಕಾದ್ರೆ ಕನ್ನಡದಲ್ಲ ಚಿಂತಾ ಮತ್ತು ಚಿತೆ, ಸಂಸ್ಕೃತದಲ್ಲಿ ಬರೀಬೇಕಾದ್ರೆ ಒಂದು ಡಾಟ್ ಅಂದರೆ ಒಂದು ಬಿಂದು ವ್ಯತ್ಯಾಸ ಇದೆ, ಒಂದು ಡಾಟ್. ಕನ್ನಡದಲ್ಲಾದರೆ ಒಂದು 0 ವ್ಯತ್ಯಾಸ ಇದೆ ಚಿಂತೆ ಮತ್ತು ಚಿತೆಗೆ. ಈ ಚಿತೆ ಅನ್ನೋದು ಸತ್ತೋಗಿರ್ತಕ್ಕಂತಹ ಶವಗಳನ್ನು, ಅಂದರೆ ಪ್ರಾಣ ಇಲ್ಲದೆ ಇರತಕ್ಕಂತಹ ಶವಗಳನ್ನು ಸುಟ್ಟರೆ, ಈ ಚಿಂತೆ ಅನ್ನೋದು ಬದುಕಿರೋ ದೇಹನೇ ಸುಡುತ್ತೆ ಅಂತ ಅಲ್ವಾ. ಈ ಪ್ರಪಂಚದಲ್ಲಿ ಎಲ್ಲರೂ ಚಿಂತೆ ಮಾಡಿನೇ ಟೆನ್ಷನ್ ಮಾಡಿಕೊಂಡು ಏನೇನೋ ಕಾಯಿಲೆ ತರಿಸ್ಕೊಂಡು ಎಲ್ಲ ಪ್ರಾಬ್ಲಮ್ಸ್ ತರಿಸ್ಕೊಳ್ತಾರೆ. ಅದಕ್ಕೆ ಚಿಂತೆ ಅನ್ನೋದು ತುಂಬ ಡೇಂಜರು, ಬದುಕಿರೋರ್ನೇ ಸುಡುತ್ತಂತೆ. ಸೊ ಈ ಚಿಂತೆ ಎಲ್ಲರಿಗೂ ಇರುತ್ತೆ, ಯಾವುದೋ ಒಂದು ಚಿಂತೆ ಇರುತ್ತೆ. ಕೆಲವ್ರಿಗೆ ಮದುವೆ ಆಗಲಿಲ್ಲ ಅಂತ ಚಿಂತೆ, ಮದುವೆ ಆಗಿರೋರಿಗೆ ಹೆಂಡ್ತಿದು ಒಂದು ಚಿಂತೆ, ಮಕ್ಕಳದ್ದು ಒಂದು ಚಿಂತೆ. ಯಾರೋ ಹೇಳ್ತಾ ಇದ್ರು, ನನ್ನ ಹೆಂಡ್ತಿ ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಎಲ್ಲ ಆಗುತ್ತಲ್ಲ, ಅವಾಗೆಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ರು, ಒಳ್ಳೆ ಚಂದ್ರಮುಖಿ ಥರ ಇದ್ಲು. ಮದುವೆ ಆಗಿ 1 ತಿಂಗಳು 2 ತಿಂಗಳಾಗೋಷ್ಟೊತ್ತಿಗೆ ಸೂರ್ಯಮುಖಿ ಆಗಿಬಿಟ್ಲು. ಇವಾಗ ಒಂದು 5-6 ವರ್ಷ ಆಗಿದೆ, ಇವಾಗ ಜ್ವಾಲಾಮುಖಿ ಥರ ಆಡ್ತಾ ಇದ್ದಾಳೆ ಅಂತ. ಸೊ ಅದೇ ಥರ ಒಬ್ಬೊಬ್ರಿಗೊಂದೊಂದು ಚಿಂತೆ. ಒಬ್ಬರಿಗೆ ಹೆಂಡತಿ ಚಿಂತೆ, ಮಕ್ಕಳು ಓದಲಿಲ್ಲ ಅಂತ ಚಿಂತೆ, ಕೆಲವರಿಗೆ ಕಾಯಿಲೆಗಳ ಚಿಂತೆ, ಈ ಥರ ಎಲ್ಲ ಯಾವುದೋ ಒಂದು ಚಿಂತೆಯಲ್ಲಿ ಇರ್ತಾರೆ. ಈ ಚಿಂತೆಗೆಲ್ಲ ಏನು ಪರಿಹಾರ ಅಂತ ನೀವು ಕೇಳಿದರೆ, ಅದಕ್ಕೆ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ, ತುಂಬ ಜನಕ್ಕೆ ಗೊತ್ತಿರ್ಬೋದು ಈ ಶ್ಲೋಕ, ತುಂಬ ಫೇಮಸ್ ಶ್ಲೋಕ. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಏನು ಹೇಳ್ತಾನೇನೆಂದರೆ, ಈ ಚಿಂತೆ ಎಲ್ಲ ಬಿಟ್ಬಿಟ್ಟು ನೀವು ನನ್ನ ಬಗ್ಗೆ ಚಿಂತನೆ ಮಾಡಿ. ಚಿಂತನೆ ಅಂದರೆ ಧ್ಯಾನನೇ. ಸೊ ನನ್ನ ಬಗ್ಗೆ ನೀವು ಧ್ಯಾನ ಮಾಡಿದ್ರೆ ನಿಮ್ಮ ಚಿಂತೆಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ಭಗವಂತನ ಬಗ್ಗೆ ಧ್ಯಾನ ಮಾಡಬೇಕು. ಆ ಧ್ಯಾನ ಯೋಗದಲ್ಲೂ ಕೃಷ್ಣ ಏನು ಹೇಳ್ತಾನೆ, ಲಾಸ್ಟಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, 6ನೇ ಅಧ್ಯಾಯದಲ್ಲಿ 47 ಶ್ಲೋಕ ಇದೆ. 47ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ, ಯಾರಿಗಾದ್ರೂ ಗೊತ್ತಿದೆಯಾ? ಯೋಗೀನಾಮಪಿ ಸರ್ವೇಷಾಂ ಮದ್ಗತೆ ನಂತರಾತ್ಮನಾಂ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇ ಯುಕ್ತತಮೋ ಮತಃ ಅಂತ ಈ ಶ್ಲೋಕ. ತುಂಬ ಯೋಗಗಳಿದೆ, ಭಕ್ತಿ ಯೋಗ ಇದೆ, ಧ್ಯಾನ ಯೋಗ ಇದೆ, ಕರ್ಮಯೋಗ ಇದೆ, ಈ ಥರ.
ಸೊ ಎಲ್ಲ ಯೋಗಗಳಲ್ಲಿ ಶ್ರೇಷ್ಠವಾದ ಯೋಗ ಯಾವುದು? ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠವಾದ ಯೋಗಿ ಯಾರು ಅಂದರೆ, ಯಾರ ಮನಸ್ಸು ಯಾವಾಗಲೂ 24 ಗಂಟೆ ಭಗವಂತನಲ್ಲೇ ನಿಂತಿರುತ್ತೋ, ಮದ್ಗತೇನಂತರಾತ್ಮನ, ಅವನೇ ಶ್ರೇಷ್ಠವಾದ ಯೋಗಿ ಅಂತ. ಅದಕ್ಕೆ ನಾವು ಧ್ಯಾನ ಪ್ರಾಕ್ಟೀಸ್ ಮಾಡೋದು. ನಿಮಗೆಲ್ಲ ಗೊತ್ತಿರ್ಬೋದು, ಧ್ಯಾನದಲ್ಲೂ ಸಹ ಅಷ್ಟಾಂಗ ಯೋಗ ಅಂತಿದೆ. 8 ಅಂಗಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8ನೇ ಹಂತ ಯಾವುದು? ಸಮಾಧಿ. ಸಮಾಧಿ ಅಂದರೆ 24 ಗಂಟೆ ಒಂದೇ ಕಡೆ ಮನಸ್ಸು ನಿಲ್ಲಬೇಕು. ಇವಾಗ ನಮ್ಮ ಮನಸ್ಸೆಲ್ಲ ಚಂಚಲವಾಗಿದೆ. ಈ ಮನಸ್ಸನ್ನು ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ. ಅರ್ಜುನನೇ ಹೇಳ್ತಾನೆ 6ನೇ ಅಧ್ಯಾಯದಲ್ಲ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. 6:34. ಈ ಮನಸ್ಸು ಅನ್ನೋದು ತುಂಬ ಚಂಚಲ, ಅದನ್ನು ನಿಲ್ಲಿಸೋದು ತುಂಬ ಕಷ್ಟ ಅಂತ ಹೇಳ್ತಾನೆ ಅರ್ಜುನ. ಅರ್ಜುನ ಕೃಷ್ಣನ ಫ್ರೆಂಡು. ಅರ್ಜುನನಿಗೆ ಅಷ್ಟು ಕಷ್ಟ ಅಂದರೆ ನಮಗೆಲ್ಲ ಇನ್ನೆಷ್ಟು ಕಷ್ಟ ಆಗಬೇಕು. ಆದರೆ ಕೃಷ್ಣ ಅದಕ್ಕೊಂದು ಪರಿಹಾರ ಕೊಡ್ತಾನೆ, ಒಂದು ಮಾರ್ಗ ಕೊಡ್ತಾನೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮತ್ತು ವೈರಾಗ್ಯ, ಈ 2ರಿಂದ ಮನಸ್ಸನ್ನು ನಿಲ್ಲಿಸ್ಬೋದು ಅಂತ. ಅಂದರೆ ಪ್ರತಿದಿನ ನಾವು ಅಭ್ಯಾಸ ಮಾಡಬೇಕು ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು. ಮತ್ತು ಈ ಪ್ರಪಂಚದ ಮೇಲೆ ವೈರಾಗ್ಯ ಬೆಳೆಸ್ಕೋಬೇಕು. ಇವಾಗ ನೋಡಿ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಏನು ಹೇಳ್ತಾ ಇರ್ತಾರೆ, ಇದೆಲ್ಲ ಆಧ್ಯಾತ್ಮಿಕ ಎಲ್ಲ ವಯಸ್ಸಾದ್ಮೇಲೆ ಮಾಡ್ಬೇಕು, ನಾವು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು, ವಯಸ್ಸಾದ್ಮೇಲೆ ಇದೆಲ್ಲ ಆಧ್ಯಾತ್ಮಿಕ ಕಡೆ ಹೋಗಬೇಕು ಅಂತ. ಆದರೆ ಅದು ಸರಿಯಲ್ಲ. ನೀವು ನೋಡಿ, ಧ್ರುವ ಮಹಾರಾಜ, ಪ್ರಹ್ಲಾದ, ಅವ್ರು 5 ವರ್ಷದ ಮಕ್ಕಳಾಗಿದ್ರು ಸಹ ಅವ್ರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ಧಾಮಕ್ಕೆ ಹೋದರು. 5 ವರ್ಷದ ಮಕ್ಕಳು ಸಹ ಮಾಡಬೇಕಿದನ್ನು. ಯಾಕಂದರೆ ಇದೊಂದೇ ಮಾರ್ಗ ಜನನ ಮರಣಗಳ ಚಕ್ರದಿಂದ ಬಿಡಿಸ್ಕೊಳ್ಳೋಕ್ಕೆ. ಇದು ಮಾಡಲಿಲ್ಲ ಅಂದರೆ ನಾವು ಮತ್ತೆ ಹುಟ್ಟಿ ಸಾಯ್ತಾ ಇರ್ತೀವಿ. ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಪಶುಗಳಾಗ್ತೀವೋ ಏನಾಗ್ತೀವೋ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಇವ್ರು ಪತ್ರಿಜಿ ಅವ್ರು ಮಾಡಿರೋದು ಒಂದು ದೊಡ್ಡ ಒಳ್ಳೆ ಕೆಲಸ ಅಂದರೆ, ಎಷ್ಟೊಂದು ಜನ ನಾನ್ ವೆಜ್ ತಿನ್ನೋರ್ನೆಲ್ಲ ಬಿಡಿಸ್ಬಿಟ್ಟು ವೆಜಿಟೇರಿಯನ್ ಮಾಡಿದ್ದಾರೆ. ಅದು ತುಂಬ ದೊಡ್ಡ ಸೇವೆ ಅದು. ಮಾಂಸ ಅಂದರೆ ಏನು ಗೊತ್ತಾ ಅರ್ಥ? ಮಾಮ್ ಅಂದರೆ ನಾನು, ಸಾ ಅಂದರೆ ನೀನು. ಸೊ ನಾವಿವಾಗ ಒಂದು ಕುರಿನೇ ಸಾಯಿಸಿ ತಿಂದರೆ ಅದು ಮುಂದಿನ ಜನ್ಮದಲ್ಲಿ ನಮ್ಮನ್ನ ಸಾಯಿಸಿ ತಿನ್ನುತ್ತೆ. ಆದ್ದರಿಂದ ನಾವೆಲ್ಲ ಮಾಂಸ ತಿಂದ್ಕೊಂಡು ಹಂಗೆ ಇದ್ದಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾವೆಲ್ಲ ಕುರಿಗಳು ಕೋಳಿಗಳು ಆಗ್ತಾ ಇದ್ವಿ. ಸೊ ಅದರಿಂದ ಎಲ್ಲ ಇದು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಕೇಳ್ಬೋದು, ಏನು ಸ್ವಾಮಿ ನಾವು ಮಾಂಸ ತಿನ್ನೋದ್ರೆ ಯಾರಿಗೆ ಗೊತ್ತಾಗುತ್ತೆ, ಯಾರಾದರೂ ನೋಡಿದ್ದಾರೆ, ಯಾರು ನೋಡಿರಲ್ವಲ್ಲ ಅಂತ. ಅದಕ್ಕೆ ಯಮಧರ್ಮರಾಜ ಅಂತಿದ್ದಾರೆ, ಗೊತ್ತಿರ್ಬೋದು ನಿಮಗೆಲ್ಲ. ಯಮಧರ್ಮರಾಜ ಒಂದು ಸಿಸ್ಟಮ್ ಇಟ್ಟಿದ್ದಾರಂತೆ. ಈ ಪ್ರಪಂಚದಲ್ಲಿ ನಮ್ಗೆಲ್ಲರಿಗೂ ಒಂದೊಂದು CCTV ಇಟ್ಬಿಟ್ಟಿದ್ದಾರಂತೆ. ಅಂದರೆ ನಾವು 24 ಗಂಟೆ ಏನು ಮಾಡ್ತೀವಿ ಅದೆಲ್ಲ ರೆಕಾರ್ಡ್ ಆಗಿರುತ್ತಂತೆ. ಅದು ಮ್ಯಾನೇಜ್ ಮಾಡೋದು ಚಿತ್ರಗುಪ್ತ ಅಂತ. ಚಿತ್ರಗುಪ್ತ. ಚಿತ್ರ ಅಂದರೆ ಫೋಟೋ ತೆಗಿಯೋದು. ಇವರೆಲ್ಲ ತೆಗಿತಾ ಇರಲ್ಲ ಫೋಟೋ, ಅದೇ ಥರ. ಗುಪ್ತ ಅಂದರೆ ಸೀಕ್ರೆಟ್ ಆಗಿ ಇದ್ಕೊಂಡು ಫೋಟೋ ತೆಗಿತಾರಂತೆ ಅವರು. ನಮ್ಗೆ ಕಾಣಿಸೋದಿಲ್ಲ, ಇವ್ರು ಕಾಣಿಸ್ತಾ ಇದ್ದಾರೆ. ಅವ್ರು ನಮ್ದೆಲ್ಲ ವಿಡಿಯೋ ರೆಕಾರ್ಡಿಂಗು ಫೋಟೋ ಎಲ್ಲ ತೆಗೆದಿಟ್ಟಿರ್ತಾರಂತೆ. ಸೊ ನಾವು ಸತ್ತೋದ್ಮೇಲೆ ಯಮಲೋಕಕ್ಕೆ ಹೋಗ್ತೀವಲ್ಲ, ಆವಾಗ ಅಲ್ಲೆಲ್ಲ ರೆಕಾರ್ಡಿಂಗ್ ಎಲ್ಲ ತೆಗಿತಾರೆ, ಇವನು ಏನೇನು ಮಾಡಿದ್ದಾನೆ ಅಂತ. ಆವಾಗ ಯಾರಾದರೂ ಒಬ್ಬರು ಹೆಸರು ಹೇಳ್ಬಿಟ್ಟು, ಇವನು ಜೀವನದಲ್ಲೆಲ್ಲ ಸುಮಾರು 100 ಕುರಿಗಳನ್ನ ತಿಂದಿದ್ದಾನೆ, 200 ಕೋಳಿ ತಿಂದಿದ್ದಾನೆ ಅಂತ ಬರುತ್ತೆ ಅಂದ್ಕೊಳ್ಳಿ ಅದು. ಆವಾಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ ನಾನು ಅಷ್ಟು ತಿಂದಿಲ್ಲ, ನಾನು ಮಾಡಿಲ್ಲ, ಅದೆಲ್ಲ ತಪ್ಪು ಅಂದಾಗ ಆವಾಗ ಅವರು CCTVಯಲ್ಲಿ ರೆಕಾರ್ಡಿಂಗ್ ಎಲ್ಲ ಹಾಕ್ತಾರೆ ವಿಡಿಯೋ. ನೋಡು ಅವತ್ತಿಂದು ಅವಾಗ ಒಪ್ಕೋಬೇಕಾಯ್ತಲ್ಲ, ಸಾಕ್ಷಿ ಇರುತ್ತಲ್ಲ. ಆವಾಗ ಎಲ್ಲ ಒಪ್ಕೊಂಡ್ಮೇಲೆ ಅಲ್ಲೆಲ್ಲ ಕುಂಬಿ ಪಾಕ ಅಂತೆಲ್ಲ ನರಕ ಇರುತ್ತೆ. ಅದು ಒಂದು ದೊಡ್ಡ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ನಮ್ಮನ್ನು ಫ್ರೈ ಮಾಡ್ತಾರಂತೆ. ಆ ಥರ ಎಲ್ಲ ಶಿಕ್ಷೆ ಇರುತ್ತೆ. ಸೊ ಇದನ್ನೆಲ್ಲ ತಪ್ಪಿಸಿದ್ದಾರೆ ಅಂಥವರೆಲ್ಲ. ಪತ್ರಿಜಿ ಅವರಾಗಲಿ, ನಮ್ಮ ಗುರುಗಳಾಗಲಿ, ಪ್ರಭುಪಾದರಾಗಲಿ, ಅವರೆಲ್ಲ ನಮ್ಮನ್ನು ಆ ನರಕಕ್ಕೆ ಹೋಗೋದ್ರಿಂದ ತಪ್ಪಿಸಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಒಂದ್ಸಲ ಹರೇ ಕೃಷ್ಣ ಹೇಳೋಣ ಗುರುಗಳಿಗೆಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇದೇ ಥರ ನಾನು ಹೇಳ್ತಾ ಇದ್ನಲ್ಲ, ಚಿಕ್ಕ ಮಕ್ಕಳಿಂದ ನಾವು ಭಕ್ತಿ ಮಾಡಬೇಕು, ಇಲ್ಲ ಆಧ್ಯಾತ್ಮಿಕದಲ್ಲಿರಬೇಕು ಅಂತ.
ಒಬ್ಬ ವ್ಯಕ್ತಿ ಏನು ಮಾಡ್ದ, ತುಂಬ ದೊಡ್ಡ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ, ದೊಡ್ಡ ಬಿಸ್ನೆಸ್ಸು, ಕೋಟ್ಯಾಂತರ ರೂಪಾಯಿ ಬರ್ತಾ ಇತ್ತು. ಆ ವ್ಯಕ್ತಿಗೆ 90 ವರ್ಷ ವಯಸ್ಸಾಗ್ಬಿಡ್ತು. ಎಲ್ಲ ಭಕ್ತಿ ಮಾಡು ಅಂದರೆ ವಯಸ್ಸಲ್ಲೆಲ್ಲ ಮಾಡಲಿಲ್ಲ. ಲಾಸ್ಟ್ಗೆ ಅವ್ರ ಮಕ್ಕಳಿಗೆ ಯಾರೋ ಹೇಳಿದ್ರಂತೆ, ಗುರೂಜಿ ನಿಮ್ಮ ತಂದೆ ಪಾಪ ಬಟ್ಟೆ ವ್ಯಾಪಾರ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ತಂದೆಗೆ ಒಳ್ಳೇದಾಗಬೇಕು ಅಂದರೆ ಅವ್ರ ಆಧ್ಯಾತ್ಮಿಕದಲ್ಲಿ ಭಕ್ತರಾಗಬೇಕು, ಆ ಥರ ನೀವು ಮಾಡಿ ನಿಮ್ಮ ತಂದೆಗೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಏನು ಮಾಡ್ಬೇಕು ಸ್ವಾಮಿ ಅಂತ ಹೇಳಿದ್ರಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಅವ್ರನ್ನೆಲ್ಲ ತೀರ್ಥಕ್ಷೇತ್ರಗಳಿಗೂ ಕರ್ಕೊಂಡೋಗಿ ಅಲ್ಲೆಲ್ಲ ಭಕ್ತರ ಸಂಘ ಮಾಡಿಸಿ, ಸಾಧು ಸಂಘ ಮಾಡಿಸಿ, ಆವಾಗ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ. ಇವಾಗೆಲ್ಲ ಕುಂಭಮೇಳ ನಡೀತಾ ಇದೆಯಲ್ಲ, ಆ ಥರ ತೀರ್ಥಗಳು, ಪ್ರಯಾಗ್ರಾಜ್ ಆ ಥರ. ಸೊ ಆಯಿತು ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿನ ಕಳಿಸ್ಬಿಟ್ಟು, ನಿಮ್ಗೆ ಎಷ್ಟಾದ್ರು ದುಡ್ಡು ಕೊಡ್ತೀವಿ, ಇವರಿಗೆ ಎಲ್ಲ ತೀರ್ಥಕ್ಷೇತ್ರಗಳನ್ನ ಕರ್ಕೊಂಡೋಗಿ ಭಕ್ತರು ಮಾಡಿಬಿಡಿ ಇವ್ರನ್ನ ಅಂತ. ಆಯಿತು ಅಂತ ಆ ಬಟ್ಟೆ ವ್ಯಾಪಾರಿನ ಫಸ್ಟು ತಿರುಪತಿ, ರಾಮೇಶ್ವರಮ್ಮು, ಕನ್ಯಾಕುಮಾರಿ ಎಲ್ಲ ಕಡೆ ಕರ್ಕೊಂಡೋಗಿ ಭಗವದ್ಗೀತೆ ಹೇಳೋದು, ಕತೆ ಹೇಳೋದು, ಈ ಥರ ಮಾಡ್ತಾ ಇದ್ರಂತೆ. ಎಲ್ಲ ಕಡೆ ಕರ್ಕೊಂಡೋಗಿ ಹೇಳ್ತಾ ಇದ್ರು ಈ ವ್ಯಾಪಾರಿಗೆ ಮನಸ್ಸೇ ಬರ್ತಾ ಇಲ್ಲ ಭಗವಂತನ ಕತೆ ಕೇಳೋದಕ್ಕೆ. ಯಾಕಂದರೆ ಜೀವನ ಪೂರ್ತಿ ಅವರು ಬಟ್ಟೆ ವ್ಯಾಪಾರ ಮಾಡಿದ್ರಲ್ಲ, ಡೈಲಿ ಅದೇ ಚಿಂತೆ ಅವ್ರಿಗೆ. ಅಲ್ಲಿ ನಮ್ಮ ಮಕ್ಕಳು ಏನಾದ್ರು ಲಾಸ್ ಮಾಡಿಬಿಟ್ರು ಏನೋ, ಅಂಗಡಿಯಲ್ಲಿ ಸರಿಯಾಗಿ ನೋಡ್ಕೊಳ್ತಾ ಇದ್ದಾರೇನೋ, ದಿನ ಫೋನ್ ಮಾಡೋದು ಕೇಳೋದು, ಇದೇ ಥರ ಮಾಡ್ತಾ ಇದ್ರಂತೆ. ಅವ್ರಿಗೆ ಭಗವಂತನ ಕತೆ ಬಗ್ಗೆ ಆಸಕ್ತಿ ಇಲ್ಲ, ಬರೀ ವ್ಯಾಪಾರದ ಮೇಲೆ ಆಸಕ್ತಿ ಇದೆ. ಈ ಸ್ವಾಮೀಜಿಗೆ ಬೇಜಾರಾಗ್ಬಿಟ್ಟಿದೆ, ಕಾಶಿ ಕರ್ಕೊಂಡೋದ್ರಂತೆ, ವಾರಣಾಸಿ ಅಂತ ಕಾಶಿ. ಆ ಕಾಶಿಯಲ್ಲಿ ದೊಡ್ಡ ಸ್ಮಶಾನ ಇದೆ, ಸಾವಿರಾರು ಶವಗಳನ್ನು ಸುಡ್ತಾ ಇರ್ತಾರೆ ಒಂದೇ ಸಲ, ಅಲ್ಲಾದರೂ ಬುದ್ಧಿ ಬರಲಿ ಇವ್ರಿಗೆ ಅಂತ. ಆಯಿತು ಅಂತ ಅಲ್ಲಿ ಕರ್ಕೊಂಡೋಗಿದ ತಕ್ಷಣ ಈ ಬಟ್ಟೆ ವ್ಯಾಪಾರಿ ಅದನ್ನೆಲ್ಲ ನೋಡ್ಬಿಟ್ಟಿದೆ, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡೋದಂತೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದೇನೆ ಜೋರಾಗಿ. ಆವಾಗ ಈ ಸ್ವಾಮೀಜಿಗೆ ಸ್ವಲ್ಪ ಧೈರ್ಯ ಬಂತಂತೆ, ಇದನ್ನೆಲ್ಲ ನೋಡಿದ್ಮೇಲೆ ಇವನಿಗೆ ಸ್ವಲ್ಪ ವೈರಾಗ್ಯ ಬಂದಿರಬೇಕು, ಅದಕ್ಕೆ ಅಳ್ತಾ ಇದ್ದೇನೆ ಅಂತ. ಆವಾಗ ಸ್ವಾಮೀಜಿ ಕೇಳಿದ್ರಂತೆ ಈ ಬಟ್ಟೆ ವ್ಯಾಪಾರಿನ, ಎಂತ ದೊಡ್ಡ ದೊಡ್ಡ ತೀರ್ಥಸ್ಥಳಗಳಿಗೆಲ್ಲ ಕರ್ಕೊಂಡೋದೆ, ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿಲ್ಲ, ಇಲ್ಲಿಗೆ ಬಂದಮೇಲೆ ಮಾತ್ರ ನೀವು ಏನೇನೋ ಫೀಲಿಂಗ್ಸ್ ಬರ್ತಾ ಇದೆ, ಅಳ್ತಾ ಇದ್ದೀರಲ್ಲ, ಯಾಕೆ ಈ ಥರ ಫೀಲಿಂಗ್ಸ್ ಬರ್ತಾ ಇದೆ ಹೇಳಿ ಅಂತ ಹೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ, ಅಲ್ಲ ನಾನು ಜೀವನ ಪೂರ್ತಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೆ, ಇಲ್ಲಿ ಬಂದು ಸೌದೆ ವ್ಯಾಪಾರ ಮಾಡಿದರೆ ಎಷ್ಟೊಂದು ಲಾಭ ಬರ್ತಾ ಇತ್ತು ನನಗೆ ಎಷ್ಟೊಂದು ಲಾಸ್ ಆಗಿಬಿಡ್ತಲ್ಲ ಅಂತ ಹೇಳ್ತಾ ಇದ್ದಂತೆ. ನಾವೆಲ್ಲ ವಯಸ್ಸಾದ್ಮೇಲೆ ಭಕ್ತಿ ಮಾಡಬೇಕು ಅಂದರೆ ಹಂಗೆ ಆಗೋದು, ಜೀವನ ಪೂರ್ತಿ ಏನು ಮಾಡ್ತೀವಿ ಅದೇ ಬರೋದು. ಆವಾಗ ಭಕ್ತಿ ಮಾಡಬೇಕು ಅಂದರೆ ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಇವಾಗಲಿಂದನೇ ಭಕ್ತಿ ಸ್ಟಾರ್ಟ್ ಮಾಡಬೇಕು. ನಾವು ಚೆನ್ನಾಗಿರ್ಬೇಕಾದ್ರೆ ಭಕ್ತಿ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾವು ಯಾವಾಗಲೂ ಭಗವಂತನ ಚಿಂತನೆಯಲ್ಲಿರಬೇಕು, ಭಗವಂತನ ಧ್ಯಾನದಲ್ಲಿರಬೇಕು, ಭಗವಂತನ ಬಗ್ಗೆನೇ ಸ್ಮರಣೆ ಮಾಡಬೇಕು, ಭಗವಂತನ ಭಕ್ತರ ಸಂಘ ಮಾಡಬೇಕು. ಈ ಪ್ರಪಂಚದಲ್ಲಿ 2 ರೀತಿಯ ಕಥೆ ಇದೆ. ಒಂದು ಕೃಷ್ಣ ಕಥೆ ಅಂತ ಹೇಳ್ತಾರೆ, ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಕಥೆ. ಇನ್ನೊಂದು ಗ್ರಾಮ್ಯ ಕಥಾ ಅಂತ. ಗ್ರಾಮ್ಯ ಕಥಾ ಅಂದರೆ ಲೌಕಿಕ ವಿಷಯಗಳನ್ನ ಮಾತಾಡೋದು. ಇವಾಗ ಸಿನಿಮಾ ಸ್ಟಾರ್ಗಳ ಬಗ್ಗೆ, ಕ್ರಿಕೆಟ್ ಸ್ಟಾರ್ಗಳ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೆಲ್ಲ ಗ್ರಾಮ್ಯ ಕಥೆ. ಅದು ಮಾತಾಡೋದ್ರಿಂದ ನಮ್ಗೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಭಗವಂತನ ಬಗ್ಗೆ ಮಾತಾಡೋದ್ರಿಂದ ನಾವು ಮಾಡಿರೋ ಪಾಪಗಳೆಲ್ಲ ನಾಶ ಆಗುತ್ತೆ. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತಮಃ ಸರ್ವಂ ಜ್ಞಾನಪ್ಲವೇನೈವ ರುಜಿನಂ ಸಂತರಿಷ್ಯಸಿ. 4ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಎಂಥ ಪಾಪಿಗಳಾಗಿದ್ರೂ ಭಗವಂತನ ಧ್ಯಾನ, ಭಗವಂತನ ಜ್ಞಾನದಿಂದ ನಾವು ಅದನ್ನೆಲ್ಲ ಕಳ್ಕೋಬೋದು ಅಂತ. ಸೊ ಅದೇ ಥರ ಒಂದ್ಸಲ ಏನಾಯ್ತಂತೆ, ಒಂದು ತಾಯಿ ತನ್ನ ಮಗುಗೆ ಊಟ ಮಾಡಿಸ್ತಾ ಇದ್ಲು. ಅವ್ರ ಮನೆ ಮಾಡಿ ಮೇಲೆ ಏನಾದ್ರು ಕತೆ ಹೇಳ್ಕೊಂಡು ಊಟ ಮಾಡಿಸ್ತಾ ಇದ್ಲು. ಊಟ ಮಾಡಿಸ್ಬೇಕಾದ್ರೆ ಏನಾಯಿತು, ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಒಂದು ಹಾಲಿಟ್ಟಿದ್ಲು ಕಾಯಿಸೋದಕ್ಕೆ. ಅದು ಉಕ್ತಾ ಇದೆ ಅಂತ ಹೇಳ್ಬಿಟ್ಟಿದೆ. ಹಾಲು ನೋಡ್ಬಿಟ್ಟು ಬರೋಣ ಅಂತ ಹೋಗಿ ಬರೋಷ್ಟೊತ್ತಿಗೆ ಆ ತಟ್ಟೆ ಹೊರಗಡೆನೆ ಇಟ್ಟಿದ್ಲಲ್ಲ, ಅದರಲ್ಲಿ ಮೇಲ್ಗಡೆ ಒಂದು ಗರುಡ ಪಕ್ಷಿ ನಾಗರಹಾವನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಅದಕ್ಕೆ ಆಹಾರ ನಾಗರಾವಲ್ವಾ, ಆ ನಾಗರಾವು ವಿಷ ಕಕ್ಕಿಬಿಡ್ತು. ಆ ವಿಷ ಬಂದು ಆ ತಟ್ಟೆಯಲ್ಲಿ ಬಿದ್ದುಬಿಡ್ತು. ಈ ತಾಯಿಗೆ ಗೊತ್ತಿಲ್ಲ ಪಾಪ. ಮತ್ತೆ ವಾಪಸ್ ಬಂದು ಅದೇ ಊಟನ ಮಗುಗೆ ಮಾಡಿಸ್ಬಿಡ್ತು, ಮಗು ಸತ್ತೋಗ್ಬಿಡ್ತು. ಆವಾಗ ಎಲ್ಲರೂ ಜನ ಎಲ್ಲ ಸೇರಿಕೊಂಡು ಒಬ್ಬೊಬ್ರು ಒಂದೊಂದು ಮಾತಾಡ್ಕೊಳ್ತಾ ಇದ್ರು, ಕೆಲವರು ಅಳ್ತಾ ಇದ್ರು, ಈ ತಾಯಿನೂ ಅಳ್ತಾ ಇದ್ಲು.
ಇದೆಲ್ಲ ರಿಪೋರ್ಟು ಯಮಧರ್ಮರಾಜನ್ಗೆ ಹೋಯ್ತು, ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ. ಆವಾಗ ಯಮಧರ್ಮರಾಜ ಚಿತ್ರಗುಪ್ತನ ಕೇಳಿದ, ಇದು ಪಾಪ ಯಾರ ಅಕೌಂಟ್ಗೆ ಹಾಕಬೇಕು? ಇವಾಗ ಆ ಗರುಡ ಪಕ್ಷಿಗೆ ಹಾಕೋಣ ಅಂದರೆ ಅದ್ರದ್ದು ಆಹಾರನೇ ನಾಗರಾವು, ಅದಕ್ಕೆ ಹಾಕೋಕ್ಕಾಗಲ್ಲ. ನಾಗರಾವ್ಗೆ ಹಾಕೋಣ ಅಂದರೆ ಅದು ಪಾಪ ನೋವಿನಲ್ಲಿ ವಿಷ ಕಟ್ಬಿಟ್ಟಿದೆ, ಅದಕ್ಕೇನು ಗೊತ್ತಿಲ್ಲ. ಈ ತಾಯಿ ಅಕೌಂಟ್ಗೆ ಹಾಕೋಣ ಅಂದರೆ ಈ ತಾಯಿನೂ ಗೊತ್ತಿಲ್ದಿರ ತಿನ್ನಿಸ್ಬಿಟ್ಟಿದ್ದಾಳೆ. ಈ ಮಗುನ್ ಸಾಯಿಸಿರೋ ಪಾಪದ ಅಕೌಂಟ್ ಯಾರ ಅಕೌಂಟ್ಗೆ ಹಾಕಬೇಕು ಅಂತ ತಲೆ ಕೆಡಿಸ್ಕೊಂಡು ಇಬ್ಬರು ಯಮಧರ್ಮರಾಜ ಚಿತ್ರಗುಪ್ತ ಓಡಾಡ್ತಾ ಇದ್ರು. ಆವಾಗ ಜನಗಳೆಲ್ಲ ಬಂದು ಸೇರಿದ್ರಲ್ಲ, ಅದರಲ್ಲಿ ಒಬ್ಬ ಅಮ್ಮ ಏನು ಮಾಡಿಬಿಟ್ಲು, ಏನೇ ಹೇಳ್ಬಿಟ್ಲು ಅಂದರೆ, ನೋಡಿ ತಾಯಿ ಪಾಪ, ತಾಯಿ ಮಗುನ ಮಗುನ ಸಾಕೋದು ತುಂಬ ಕಷ್ಟ ಅಂದ್ಬಿಟ್ಟು ಈ ತಾಯಿನೇ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದಾಳೆ ಮಗುಗೆ ಅಂತ ಸುಮ್ಮನೆ ಹೇಳ್ಬಿಟ್ಲು. ಆವಾಗ ಯಮಧರ್ಮರಾಜ ಹೇಳಿದಂತೆ, ಎಲ್ಲ ಪಾಪದ ಅಕೌಂಟ್ ಇವಳ ಅಕೌಂಟ್ಗೆ ಹಾಕ್ಬಿಡ್ರಿ ಅಂತ. ಅಂತ ಮಾಡಿದವ್ರು ಪಾಪ ಹಾಡ್ದವ್ರು ಬಾಯಿಗೆ ಅಂತಾರಲ್ಲ, ನಾವು ಇದೇ ಥರ ಯಾರ್ಯಾರ್ದು ಏನೇನೋ ಮಾತಾಡ್ಕೊಳ್ತಾ ಇರ್ತೀವಿ, ಅಲ್ಲ ನಮ್ಮ ಅಕೌಂಟಿಗೆ ಬಂದ್ಬಿಟ್ಟಿದ್ದು ಅದೆಲ್ಲ. ಅದಕ್ಕೆ ಭಗವಂತನ ಬಗ್ಗೆನೇ ಮಾತಾಡಬೇಕು, ಭಗವಂತನ ಚರ್ಚನೆ ಮಾಡಬೇಕು, ಭಗವಂತನ ಭಕ್ತರ ಸಂಘ ಮಾಡಬೇಕು, ಅದರಲ್ಲೇ ಇರಬೇಕು 24 ಗಂಟೆ ಆಧ್ಯಾತ್ಮಿಕದಲ್ಲೇ ನಾವು ಮುಳುಗಿರಬೇಕು. ಒಂದ್ಸಲ ಇದೇ ಥರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರಂತೆ. ಇವಾಗ ಎಲ್ಲರಿಗೂ ಊಟ ಇದೆಯಲ್ಲ, ಕಾರ್ಯಕ್ರಮ ಆದಮೇಲೆ ಊಟ ಇದೆಯಾ ಎಲ್ಲರಿಗೂ? ಇದೆಯಂತೆ. ಸೊ ಇದೇ ಥರ ಊಟನೂ ಇಟ್ಟಿದ್ರು. ಎಲ್ಲ ಜನಗಳೆಲ್ಲ ಪಾಪ ತುಂಬ ಜನ ಊಟ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೇನು ಕ್ಲಾಸ್ ಕೇಳಬೇಕು ಇದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ, ಒಳ್ಳೆ ಊಟ ಮಾಡಿದ್ದಾರೆ ಅಂತ ಎಲ್ಲರೂ ಬಂದಿದ್ದಾರೆ. ಈ ಥರ ನಮ್ಮ ಥರ ಒಬ್ಬ ಸ್ವಾಮೀಜಿನ ಕರೆಸ್ಬಿಟ್ಟಿದೆ, ಮಾಡಿ ಸ್ವಾಮಿ ಒಂದು ಭಾಷಣ ಕೊಡಿ ಅಂತ ಹೇಳಿದ್ರೆ, ಆ ಸ್ವಾಮೀಜಿ 2 ಗಂಟೆ ಆದರೂ ಬಿಡಲಿಲ್ಲಂತೆ ಮೈಕು. 2 ಗಂಟೆ 3 ಗಂಟೆ ಆದ್ರೂ ಮಾತಾಡ್ತಾನೆ ಇದ್ದಾರೆ. ಅಲ್ಲಿ ಊಟ ಎಲ್ಲ ರೆಡಿಯಾಗಿದೆ, ಜನಗಳಿಗೆಲ್ಲ ಹಸುವೆ ಆಗ್ತಾ ಇದೆ. ಸೊ ಈ ಸ್ವಾಮೀಜಿ ಬಿಡ್ತಾನೆ ಇಲ್ಲ. ಕೇಳೋರಲ್ಲಿ ಒಬ್ಬರು BP ಪೇಷಂಟ್ ಇದ್ನಂತೆ, ಫುಲ್ಲು BP ರೈಸ್ ಆಗಿಬಿಟ್ಟಿದೆ ಅವ್ರಿಗೆ. ಅವನು ಹೋಗಿ ದೊಡ್ಡದು ದೊಣ್ಣೆ ತಗೊಂಬಂದಂತೆ. ದೊಣ್ಣೆ ತಗೊಂಬಂದು ಸ್ಟೇಜ್ ಮುಂದೆ ಫುಲ್ಲು ಕೋಪ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಈ ಸ್ವಾಮೀಜಿನ ನೋಡ್ಕೊಂಡು. ಆವಾಗ ಈ ಸ್ವಾಮೀಜಿಗೆ ಸ್ವಲ್ಪ ಟೆನ್ಷನ್ ಆಯ್ತಂತೆ. ಏನು ಸ್ವಾಮಿ ಏನಾದ್ರು ತಪ್ಪಾಯ್ತಾ ಅಂತ ಹೇಳಿದ್ರಂತೆ. ನಿಂದೇನು ತಪ್ಪಿಲ್ಲ, ನೀನು ಮಾತಾಡು, ನಿನ್ನನ್ನು ಯಾರು ಕರ್ಕೊಂಬಂದ್ರೆ ಅವನ್ನ ಹುಡುಕ್ತಾ ಇದ್ದೀನಿ ನಾನು ಅಂತ. ಅದಕ್ಕೆ ನಾನು ಜಾಸ್ತಿ ಮಾತಾಡಿದ್ರೆ ನನಗೂ ಕಷ್ಟ, ನನ್ನ ಕರ್ಕೊಂಬಂದವ್ರಿಗೂ ಕಷ್ಟ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.